ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಮಂಡೇ ಮಾರ್ನಿಂಗ್ ಬ್ಲಾಗ್. ಎಲ್ಲ ಕೆಲಸ ಮುಗಿಸಿ ಆಫೀಸ್ ಕೂಡ ಟೈಮ್ ಆಗಿತ್ತು. ಬೇಗ ಬೇಗ ತಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ಹಸಿಮೆಣಸಿನಕಾಯಿ ಪಲ್ಯ ಹಾಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಈ ಅಡುಗೆ ಮಾಡೋದು ತುಂಬಾನೇ ಈಸಿ ಅಂತ ಹೇಳ್ಬೋದು. ತುಂಬಾನೇ ರುಚಿಯಾಗಿರುತ್ತೆ ಹಸಿಮೆಣಸಿನಕಾಯಿ ಪಲ್ಯ. ಮೊದಲು ಹೀರೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಫಸ್ಟ್ ಹಸಿಮೆಣಸಿನಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಅದೇ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ, ಟೊಮೊಟೊನ ಒಗ್ಗರಣೆ ಮಾಡಿಕೊಂಡು ಹುಣಸೆ ಹುಳಿನ ಹಾಕೋತಾ ಇದ್ದೀನಿ. ಹುಣಸೆ ರಸ ಹಾಗೆ ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ನೀರು ಕುದಿ ಬಂದಾಗ ಹುಚ್ಚೆ ಪುಡಿ ಮತ್ತು ಕಡಲೆ ಬೀಜನ ಹುರ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆ ಪುಡಿ, ಹುರ್ಗಡ್ಲೆ ಪುಡಿನ ಹಾಕೋಬೇಕು. ನಂತರ ಉಪ್ಪು ಹಾಗೆ ಜೊತೆಗೆ ಹಸಿಮೆಣಸಿನಕಾಯಿ ಹಾಕಿದಾಗ ಜೊತೆಗೆ ಹೀರೆಕಾಯಿನೂ ಹಾಕ್ಕೊಳ್ಳಿ. ಸೊ ಇದು ಸ್ವಲ್ಪ ಕುದಿ ಬಂದ ತಕ್ಷಣ ಇಳಿಸಿದ್ರೆ ಆಯಿತು. ಇಲ್ಲಿ ಚಪಾತಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಟ್ರಸ್ಟ್ ಮೀ, ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನನ್ನ ಪೇಜಲ್ಲಿ